ಎಲ್ರಿಗೂ ನಮಸ್ಕಾರ. ವಿಟ್ಸ್ ಕುಕ್ಕಿಂಗ್ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಬಟರ್ ಚಿಕನ್ ರೆಸಿಪಿ. ತುಂಬ ಟೇಸ್ಟಿಯಾಗಿ ಹಾಗೆಯೇ ಸಿಂಪಲ್ಲಾಗಿ ಬಟರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಟರ್ ಚಿಕನ್ ಮಾಡಲಿಕ್ಕೆ ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೇನೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಸ್ವಲ್ಪ ನಿಂಬೆ ರಸ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ನಿಮಿಷ ಇಡಬೇಕು. ಇದು ಫಸ್ಟ್ ಮ್ಯಾರಿನೇಷನ್. ಬಟರ್ ಚಿಕನ್ನ ಗ್ರೇವಿ ಮಾಡಲಿಕ್ಕೆ ಏನೆಲ್ಲ ಬೇಕಂತ ನೋಡುವ. ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 10-15 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು, ಒಂದು 20 ಗೇರು ಬೀಜ, 3 ಕೆಂಪು ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ, ಹಾಗೆಯೇ 5 ಟೊಮೆಟೊ. ಈಗ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳುವ. ಹಾಗೆಯೇ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಳ್ಳುವ. ಹೀಗೆ ರಫ್ಲಿ ಚಾಪ್ ಮಾಡಿಟ್ಕೊಂಡ್ರೆ ಸಾಕು. ಶುಂಠಿ ಕೂಡ ನಾನಿಲ್ಲಿ ಕಟ್ ಮಾಡಿ ಇಡ್ತೇನೆ. ಮೊದಲಿಗೆ ಉಪ್ಪು ನಿಂಬೆ ರಸ ಹಾಕಿದ ಚಿಕನ್ಗೆ ನಾನಿಲ್ಲಿ 1 ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ, 1 ಚಿಕ್ಕ ಚಮಚ ಜೀರಿಗೆ ಪುಡಿ, 1 ಚಿಕ್ಕ ಚಮಚ ಕಸೂರಿ ಮೇಥಿ, 1 ಚಿಕ್ಕ ಚಮಚ ಗರಂ ಮಸಾಲ, 2 ದೊಡ್ಡ ಚಮಚ ಗಟ್ಟಿ ಮೊಸರು, ಹಾಗೆಯೇ 1 ಚಿಕ್ಕ ಚಮಚದಲ್ಲಿ ನಾನಿಲ್ಲಿ ಸಾಸಿವೆ ಎಣ್ಣೆನೇ ಹಾಕಿದೆ. ಇದನ್ನು ಮಿಕ್ಸ್ ಮಾಡುವ. ಉಪ್ಪು ಸ್ವಲ್ಪ ಮೊದಲಿಗೆ ಹಾಕಿದ್ದೆ, ಈಗ ನೋಡಿಕೊಂಡು ಸ್ವಲ್ಪ ಮೇಲಿಂದ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡುವ. ಇದನ್ನೊಂದು ಅರ್ಧ ಗಂಟೆ ಇಟ್ಟು ಸಾಕು. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ 2 ಎಲೆ, 3 ಏಲಕ್ಕಿ, 3 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆಯೇ ಸ್ವಲ್ಪ ಕಾಳು ಮೆಣಸನ್ನು ಹಾಕಿದೆ. ಈಗ ಇದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಫ್ಟ್ ಆಯಿತು. ಈಗ ಇದಕ್ಕೆ ಕಟ್ ಮಾಡಿಟ್ಟಂಥ ಟೊಮೆಟೊನ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸು, ಕಾಶ್ಮೀರಿ ಚಿಲ್ಲಿ, ಹಾಗೆಯೇ ಗೋಡಂಬಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಕೂಡ ಹಾಕಿದೆ. ಹಾಗೆಯೇ 1 ದೊಡ್ಡ ಚಮಚದಲ್ಲಿ ನಾನಿಲ್ಲಿ ಬಟರ್ನ ಹಾಕ್ತಾ ಇದ್ದೇನೆ. ಇದನ್ನು ಸರಿಯಾಗಿ ಬೇಯಿಸಬೇಕು. ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸುವ. ನೋಡಿ, ಸ್ವಲ್ಪ ಬೇಯ್ತಾ ಬಂದಾಗ ನಾನಿಲ್ಲಿ ಇದಕ್ಕೆ 1 ಚಿಕ್ಕ ಚಮಚದಲ್ಲಿ ಸಕ್ಕರೆನ ಸೇರಿಸಿದೆ. ಈಗ ಇದನ್ನು ಪುನಃ ಬೇಯಿಸಬೇಕು. ಸರಿಯಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು. ನೋಡಿ, ಈಗ ಇದು ಆಯಿತು. ಇದನ್ನು ತಣ್ಣಗಾಗಲಿಕ್ಕೆ ಇಡ್ತೇನೆ. ನಾನಿಲ್ಲಿ ಒಂದು ಪ್ಯಾನ್ಗೆ ಬಟರ್ ಹಾಕಿ ಎಲ್ಲ ಚಿಕನ್ನ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಒಂದು ಸೈಡ್ ಫ್ರೈ ಆದ ನಂತರ ಇದನ್ನು ಉಲ್ಟಾ ಹಾಕಬೇಕು. ನೋಡಿ, ಈಗ ನೋಡಿ 2 ಸೈಡಲ್ಲಿ ಇದು ಚೆನ್ನಾಗಿ ಫ್ರೈ ಆಯಿತು. ಈಗ ಇದಕ್ಕೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಕೊಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಇದನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದರಿಂದ ಒಳ್ಳೆಯ ಫ್ಲೇವರ್ ಬರ್ತದೆ. ಇದನ್ನು ಒಂದು 5 ನಿಮಿಷ ಇಟ್ಟರೆ ಸಾಕು. ಈಗ ನಾನಿಲ್ಲಿ ಎಲ್ಲ ಬೇಯಿಸಿಟ್ಟಂತಹ ತರಕಾರಿನ ಇದಕ್ಕೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ಇದನ್ನು ಸ್ಟ್ರೈನರ್ಗೆ ಹಾಕಿ ಚೆನ್ನಾಗಿ ಸ್ಟ್ರೈನ್ ಮಾಡುವ. ಇದರಿಂದ ಸ್ಮೂತ್ ಪೇಸ್ಟ್ ಆಗಬೇಕು. ನೋಡಿ, ಬಟರ್ ಚಿಕನ್ನ ಪೇಸ್ಟ್ ಸ್ವಲ್ಪ ಸ್ಮೂದಾಗಿರ್ತದೆ, ಅದಕ್ಕೆ ಹೀಗೆ ಸ್ಟ್ರೈನ್ ಮಾಡಿ ತೆಗಿಬೇಕು. ನೋಡಿ, ಇದು ರೆಡಿ ಆಯಿತು. ಇಲ್ಲಿ ಚಿಕನ್ ಕೂಡ ರೆಡಿಯಾಗಿದೆ. ಇದನ್ನು ತೆಗೆಯುವ. ಈಗ ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಬಾಣಲೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಗೆಯೇ 1 ದೊಡ್ಡ ಚಮಚ ಬಟರ್ನ ಹಾಕ್ತಾ ಇದ್ದೇನೆ.
ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿದೆ. 1 ಚಿಕ್ಕ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, ಇದರಿಂದ ಒಳ್ಳೆ ಕಲರ್ ಬರ್ತದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟಂಥ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದರಲ್ಲಿ ಸರಿಯಾಗಿ ಕುದಿ ಬರಬೇಕು. ಮುಚ್ಚಳ ಇಟ್ಟು ಇದನ್ನು ಸರಿಯಾಗಿ ಕುದಿಸುವ. ನೋಡಿ, ಈಗ ಇದರಲ್ಲಿ ಕುದಿ ಬಂತು. ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಚಿಕನ್ ಪೀಸಸ್ನ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು 2-3 ನಿಮಿಷ ಇಟ್ಟರೆ ಸಾಕು. ನೋಡಿ, ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಬಟರ್ ಚಿಕನ್ ರೆಡಿ ಆಯಿತು. ನೋಡಿ, ಟೇಸ್ಟಿ ಬಟರ್ ಚಿಕನ್ ಬೇಗ ಮಾಡಲಿಕ್ಕೆ ಆಗ್ತದೆ. ಇದನ್ನು ಚಪಾತಿ, ನಾನ್ ಇಲ್ಲ ಪರೋಟದೊಟ್ಟಿಗೆ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.